ಮಾಡ್ಕೊಡ್ತೇನೆ ನೋಡ್ಬೇಕ್ರಿ ನಾವು ನಮಸ್ಕಾರ ಬರ್ರಿ ಮುಂದೆ ಬರ್ರಿ ಏನ್ರಿ ನಿಮ್ಮ ಸಮಸ್ಯೆ ಏನು ಸಮಸ್ಯೆ ಆದ್ರೆ ಈಗ ಸಕಾಲ ಯೋಜನೆ ಬಂದೈತಲ್ಲ ಹಾಗೆಲ್ಲ ನಡೆಯಂಗಿಲ್ಲ. ನಾವು ಕೊಟ್ಟ ಅರ್ಜಿ ಅದು ಸರ್ಕಾರಕ್ಕೆ ಮುಟ್ಟಿ ಅವರಿಂದ ಅನುಮತಿ ಪಡೆದು ನಮಗೆ ಸ್ವೀಕೃತಿ ಪತ್ರ ಬಂದಾಗ ನಾವು ನಿಮಗೆ ಕೊಡ್ಬೇಕಾಗೈತಿ. ಆದ್ರೂ ನಾವು ಇವತ್ತು ಅರ್ಜಿ ಕಳಿಸೋ ವ್ಯವಸ್ಥೆ ಮಾಡ್ತೀವಿ. ಅದು ಎಷ್ಟು ಜಲ್ದಿ ಬರ್ತೈತೆ ಅಷ್ಟು ಜಲ್ದಿ ನಾವು ಕಳಿಸ್ತೀವಪ್ಪ. ನೀ
ಅಭಿವೃದ್ಧಿಗೆ ಏನಾಗಿ ಸೇವೆ ಸಲ್ಲಿಸಬೇಕೆಂದಿರುವೆ? ನಮ್ಮ ದೇಶದ ರಾಜಕಾರಣಿಯಲ್ಲಿ ವಿದ್ಯಾವಂತರ ಅವಶ್ಯಕತೆ ಇದೆ ಸರ್. ಅದಕ್ಕೆ ನಾನು ಅತ್ಯುತ್ತಮ ರಾಜಕಾರಣಿಯಾಗಬೇಕೆಂದಿರುವೆ ಸರ್. ನಿನ್ನ ನಿರ್ಧಾರ ಸರಿ ಇದೆ. ನಾನು ನಿನಗೆ ಅದನ್ನು ಹೇಳಬೇಕೆಂದಿದ್ದೆ. ಇದರಲ್ಲಿ ಉತ್ತಮ ನಾಯಕತ್ವದ ಗುಣಲಕ್ಷಣಗಳಿವೆ. ಇನ್ನು ಅತ್ಯುತ್ತಮ ಉದ್ಯಮದ ಜೊತೆಗೆ ವಿದ್ಯಾರ್ಥಿಗಳನ್ನು ಸಂಘಟಿಸುವಂತ ನಾಯಕರನ್ನು ಬೆಳೆಸುವಂತ ಗಮನ ಹರಿಸಬೇಕು. ದೇಶ ಸೇವೆ ನಿನ್ನ ಮೂಲ ಮಂತ್ರವಾಗಲಿ. ನೀನು ಕಾರ್ಯಕರ್ತನಾಗು. ಕಲ್ಪನಾ, ಏನು ಹೇಳಿ ಸರ್? ನೀನು ಈ ದೇಶದ ಅಭಿವೃದ್ಧಿಗೆ ಏನಾಗಿ ಸೇವೆ ಸಲ್ಲಿಸಬೇಕೆಂದಿರುವೆ? ನನಗೆ ವಿಜ್ಞಾನ ಎಂದರೆ ತುಂಬಾ ಆಸಕ್ತಿ ಸರ್. ವಿಜ್ಞಾನದಲ್ಲಿ ಹೆಚ್ಚಿನ ವ್ಯಾಸಂಗವನ್ನು ಮಾಡಿ ವಿವಿಧ ಸಂಶೋಧನೆಗಳನ್ನು ಮಾಡಿ ವಿಜ್ಞಾನಿಯಾಗಬೇಕೆಂಬ ಗುರಿ ಇದೆ ಸರ್. ಕಲ್ಪನೆಗೆ ವಿಜ್ಞಾನದ ಅಷ್ಟೊಂದು ಆಸಕ್ತಿಗೆ ಕಾರಣ? ವಿಜ್ಞಾನವಿಲ್ಲದ ಪ್ರಪಂಚವನ್ನು ಊಹಿಸುವುದು ಕಷ್ಟ ಸರ್. ಕಾಡು
ಸ್ವಾರ್ಥದಿಂದಾಗಿ ಆಹಾರ ಮಣ್ಣು ಗಾಳಿಯನ್ನು ಕಲುಷಿತ ಮಾಡಿದ್ದಾನೆ. ಭಯಾನಕವಾಗಿರುವ ಅನೇಕ ಕಾಯಿಲೆಗಳು ಪರಿಚಯವಾಗುತ್ತಿವೆ. ಭಯಾನಕ ಕಾಯಿಲೆಗಳ ತುತ್ತಾಗಿ ಮಾನವ ಇವತ್ತು 50ರಿಂದ 60 ವರ್ಷ ಮಾತ್ರ ಬದುಕುತ್ತಿದ್ದಾನೆ. ಇದನ್ನು ನಿಮಗೆ ಹೇಗೆ ಬದಲಾಯಿಸಿವೆ? ಸರ್, ಇಂದು ಭೂಗಳ್ಳರು, ಗಣಿಗಳ್ಳರು, ಕಾಡು ಪ್ರಾಣಿಗಳ್ಳರು ಹೆಚ್ಚಾಗುತ್ತಿದ್ದಾರೆ. ಇಂತಹ ಅಪರಾಧವನ್ನು ತಡೆಗಟ್ಟಲು ಕಾನೂನಿನಿಂದ ಅಪರಾಧ ಶಿಕ್ಷೆ ಅವಶ್ಯಕವಾಗಿದೆ ಸರ್. ಪ್ರತಿಯೊಬ್ಬರಿಗೂ ಮೂಲಕ ಮಾನವ ಅಷ್ಟೇ ಅಲ್ಲ, ಯಾವುದೇ ಜೀವಿ ಸಹ ಪಡೆಯುವ ಮೂಲಕ ಈ ದೇಶದಲ್ಲಿ ಕಾಯಿಲೆಗೆ ತುತ್ತಾಗಿ ನಾವು ಸಾಯುವುದನ್ನು ನಾವು ಕಾಣಬಾರದು ಸರ್. ಪ್ರತಿಯೊಬ್ಬರು ಈ ನಿಟ್ಟಿನಲ್ಲಿ ಜಾಗೃತರಾದರೆ ನಾವು ಆನಂದಮಯ ಜೀವನವನ್ನು ಸಾಗಿಸಬಹುದು ಸರ್. ಸಾರ್ಥಕವಾಯಿತು ವಿದ್ಯಾರ್ಥಿಗಳೇ, ನಿಮ್ಮ ಈ ದೇಶದ ಬಗ್ಗೆ ಇರುವ ಗೌರವವನ್ನು ಕೇಳಿ ನನಗೆ ಹಾಲು ಜೇನು ಕುಡಿದಂತಾಯಿತು. ಇಂದು ಶಿಕ್ಷಣ, ಕಾರ್ಯಾಂಗ, ನ್ಯಾಯಾಂಗ, ವೈಜ್ಞಾನಿಕ ಕ್ಷೇತ್ರ, ಕ್ರೀಡಾ ಕ್ಷೇತ್ರ, ನೈಸರ್ಗಿಕ ಸಂಪನ್ಮೂಲಗಳ ಯೋಜನೆಗಳು ಹಾಕಿಕೊಂಡಿದ್ದೇನೆ ಎಂದರೆ ನಾ ಕಾಣೆ. ನನ್ನ ಆಶೀರ್ವಾದ ನಿಮ್ಮ ಜೊತೆ ಇರುತ್ತದೆ. ವಿಜಯಲಕ್ಷ್ಮಿ ನಮ್ಮ ಜೊತೆ ಹೋಗಿ ಬನ್ನಿ.